ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಚಿರು, ನಾನೇನಂತದ್ ಮಾಡಿದೆ? ಇಷ್ಟು ದಿನ ನೀವು ಈ ಮನೆಗೋಸ್ಕರ ಮಾಡಿರೋದೇ ಸಾಕು, ಅದನ್ನೇ ಯಾರೂ ಮರೆಯೋಕ್ಕಾಗಲ್ಲ. ಅಚ್ಚುಗೂ ಮದುವೆ ಆಗುವಂತ ತುಂಬ ಸರ್ತಿ ಹೇಳ್ತಿದ್ರಿ, ಬಟ್ ಅವಳು ಕೇಳ್ತಾ ಇರಲಿಲ್ಲ. ಬಟ್ ಈಗ ಅವಳು ಪ್ರೀತಿಸಿರೋ ಹುಡುಗನ ಒಪ್ಕೊಂಡು ಮದುವೆ ಆಗುವಂಥ ಖುಷಿಯಿಂದ ಹೇಳಿದ್ರಲ್ಲ, ತುಂಬ ಖುಷಿ ಆಯ್ತು. ಅದಕ್ಕೆ ದೀಪ ಅವ್ರನ್ನ ಖುಷಿಯಿಂದ ಮಾತಾಡ್ಸಿದ್ರಿ, ಇದೆಲ್ಲ ನೋಡಿ ತುಂಬ ಖುಷಿ ಆಯಿತು. ಮನೆ ಅಂದಮೇಲೆ ಸಣ್ಣ ಪುಟ್ಟ ಮನಸ್ತಾಪಗಳು ಇದ್ದೇ ಇರುತ್ತೆ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ದ್ವೇಷ ಸಾಧಿಸೋಕ್ಕಾಗುತ್ತಾ ಹೇಳು? ನಾನಂತೂ ಹಾಗೆ ಮಾಡಲ್ಲ, ಅದು ನಿನಗೆ ಚೆನ್ನಾಗಿ ಗೊತ್ತು. ಸಣ್ಣ ಪುಟ್ಟದನ್ನೆಲ್ಲ ನಾನು ಹಾಗೆ ಮರ್ತು ಹೋಗ್ತೀನಿ ಅಷ್ಟೆ. ನೀವೇನಂತ ನಂಗೆ ಗೊತ್ತಿಲ್ವಾ? ಅದಕ್ಕೆ ದೀಪ ಅವ್ರು ಇವತ್ತೆಷ್ಟೇ ಒಳ್ಳೆ ಕೆಲಸಗಳು ಮಾಡಿದ್ರು, ಅದಕ್ಕೆ ಮೂಲ ಕಾರಣನೇ ನೀವು. ಅವ್ರು ಏನೇ ತಪ್ಪು ಮಾಡಿದ್ರು ಮನ್ಸಿಗೆ ಹಾಕೊಳ್ದೆ ಕ್ಷಮಿಸ್ತಿದ್ರಿ, ಅವ್ರನ್ನ ಇಲ್ಲಿರೋಕೆ ಅವಕಾಶ ಮಾಡಿಕೊಟ್ರಿ. ಅದೆಲ್ಲ ಕಾರಣಗಳಿಂದ ಅವ್ರೊಂದಷ್ಟು ಒಳ್ಳೆ ಕೆಲಸಗಳು ಮಾಡೋ ಹಾಗಾಯಿತು. ಅವ್ರು ಮಾಡೋ ಒಳ್ಳೆ ಕೆಲಸಗಳನ್ನ ನೀವು ನೋಟಿಸ್ ಕೂಡ ಮಾಡಿದ್ರಿ. ನಾನು ಅವ್ರ ಜೊತೆ ಸುತ್ತಾಡ್ತಿರೋದನ್ನ ನೀವೆಲ್ಲ ತಪ್ಪು ತಿಳ್ಕೊಳ್ತಿರೋ ಅಂದ್ಕೊಂಡಿದ್ದೆ. ನೀವು ಅದಕ್ಕೂ ಏನೂ ಮಾತಾಡಲಿಲ್ಲ, ಖುಷಿ ಆಯ್ತು. ಅದಕ್ಕೆ ಗುಣಕ್ಕೆ ಮತ್ಸರ ಇರಬಾರ್ದು ಅಂತಾರೆ. ದೀಪ ನಿನ್ನನ್ನ ಮಾವನ್ನ ಒಂದು ಮಾಡಿದಾಳೆ. ಅರ್ಚನನ್ ಮದುವೆಗೂ ತುಂಬ ಹೆಲ್ಪ್ ಮಾಡ್ತಾ ಇದ್ದಾಳೆ. ನಾನು ಮಾಡೋಕ್ಕಾಗದಿರೋದನ್ನ ಅವಳು ಮಾಡ್ತಿದ್ದಾಳಲ್ಲ ಅಂತ ನಾನು ಹೊಟ್ಟೆ ಹೊರ್ಕೋಬಾರ್ದಲ್ವಾ? ಖುಷಿ ಪಡಬೇಕು. ಆ ದೀಪನ ಎಷ್ಟು ಹೊಗಳಿದ್ರು ಸಾಲದು ನೋಡು. ಹೌದು, ಅದಕ್ಕೆ ಇದೇ ಕಾರಣದಿಂದ ನಾನು ಅವ್ರ ಜೊತೆ ಖುಷಿಯಾಗಿ ಮಾತಾಡ್ಕೊಂಡಿದ್ದೀನಿ. ಅವ್ರನ್ನ ಹೊರಗಡೆ ಕರ್ಕೊಂಡೋಗಿ ಸುತ್ತಾಡ್ಸ್ಕೊಂಡು ಬಂದಿದ್ದೀನಿ. ಅವರಿಂದಾಗಿ ನಾನಂತೂ ಇತ್ತೀಚೆಗೆ ತುಂಬ ರಿಲ್ಯಾಕ್ಸ್ಡ್ ಆಗಿದ್ದೀನಿ. ಯಾವಾಗಲೂ ಒಬ್ರಿಗೆ ಒಳ್ಳೆಯದನ್ನೇ ಬಯಸೋ ಅವರು ಅವ್ರ ಹೆಸರಿಗೆ ತಕ್ಕಂತೆ ನಿಜವಾಗ್ಲೂ ಈ ಮನೆ ಬೆಳಕೋ ದೀಪನೇ ಆದರು. ಸರಿ, ಅದಕ್ಕೆ ನೀವು ಮಲ್ಕೊಳ್ಳಿ, ನಾನು ಬೆಳಗ್ಗೆ ಸಿಗ್ತೀನಿ. ಗುಡ್ ನೈಟ್. ಇವತ್ತು ಬೆಳಕು ಕೊಡ್ತಾ ಇರೋ ದೀಪ ನಾಳೆ ಹೇಗೆ ಆರೋಗುತ್ತೆ ಅಂತ ನೋಡ್ತಾ ಇರು ಚಿರು. ಅವಳನ್ನೀಗ ನೀನು ಹೊಗಳಿ ಅಟ್ಟಕ್ಕೇರಿಸ್ತಾ ಇದೆಯಾ. ಅದೇ ನೀನು ನಾಳೆ ಅವಳನ್ನ ಬಾಯಿಗೆ ಬಂದ ಹಾಗೆ ಬೈಯೋ ಹಾಗಾಗತ್ತೆ. ನೋಡ್ತಾ ಇರು ಚಿರು. ಮುಗೀತಾ? ಸಮಾಧಾನ ಆಯ್ತಾ? ಆಗಿಲ್ವಾ? ಏಕೆ? ಶಾಸ್ತ್ರನೇ ಆಗ್ಲಿಲ್ವಲ್ಲ ಹಸ್ಬೆಂಡು, ಅದು ಹೆಂಗೆ ಸಮಾಧಾನ ಆಗುತ್ತೆ? ನೀವು ಮಾಡಿರೋ ಎಡವಟ್ಟಿಗೆ, ನೀವು ಆಡ್ತಿರೋ ಮಾತಿಗೆ ನಾನು ಬೇರೆ ಮೂಡಲ್ಲಿದ್ದೀರ ಸರಿಯಾಗಿ ಬೈಸ್ಕೊತಿದ್ರಿ. ಏನೋ ಇವತ್ತು ಒಳ್ಳೆ ಮೂಡಲ್ಲಿದ್ದೀನಿ. ಹಾಗಾದ್ರೆ ಮೊದಲೇ ರಾತ್ರಿ ಶಾಸ್ತ್ರ? ಆ ಮೂಡಲ್ಲಿಲ್ಲ, ಖುಷಿಯಾಗಿದ್ದೀನಿ. ಕಾರಣ ನೀವೇ. ಎಷ್ಟು ದಿನ ಆದ್ಮೇಲೆ ಈ ಮನೇಲಿ ಮದುವೆ ಮಾತುಕತೆ ನಡೀತದೆ, ಅದು ಅಚ್ಚುದು. ಇಷ್ಟು ವರ್ಷ ಅದು ಯಾರೋ ಕೈ ಕೊಟ್ಟು ಹೋದ ಅಂತ ಅವನ ನೆನಪಲ್ಲೇ ಮದುವೆನೇ ಆಗಲ್ಲ ಅಂತ ಕೂತಿದ್ದವಳನ್ನ ಮದುವೆ ಆಗೋದಕ್ಕೆ ಒಪ್ಸಿದ್ದೀರ. ನೀವು ಮಾಡಿರೋ ಉಪಕಾರಕ್ಕೆ ನಾನು ಮಾತ್ರ ಅಲ್ಲ, ಇಡೀ ಮನೆಯವರೇ ನಿಮ್ಮನ್ನು ನೆನೆಸ್ಕೋಬೇಕು. ಇಷ್ಟು ದಿನ ಅಕ್ಕನಿಂದ ಯಾರು ದೂರ ಹೋಗಿದ್ರೋ, ನಿಮ್ಮೆಲ್ಲರೂ ದೃಷ್ಟಿಯಲ್ಲಿ ಯಾರು ಸರಿ ಇಲ್ವೋ ಅದೇ ರಾಹುಲ್ ಅಣ್ಣ ನಾಳೆ ಮದುವೆ ಮಾತುಕತೆಗೆ ಬರ್ತಿರೋದು ಅನ್ನೋ ಸತ್ಯ ನಿಮ್ಗೆ ಗೊತ್ತಿಲ್ಲ ಹಸ್ಬೆಂಡು. ನಾಳೆ ಅವ್ರು ಬಂದಾಗ ಈಗಿರೋ ಖುಷಿ ಆಗಿರಲ್ಲ ಅಂತ ನಂಗೆ ಗೊತ್ತಿದೆ. ಆದರೆ ಏನು ಮಾಡಲಿ, ಅಕ್ಕನ ಮನಸ್ಸಲ್ಲಿ ರಾಹುಲ್ ಅಣ್ಣ ಇದ್ದಾರೆ. ಅದಕ್ಕೆ ಅವರಿಬ್ಬರನ್ನ ಒಂದು ಮಾಡೋ ಪ್ರಯತ್ನ ಮಾಡಿದೆ. ಆಗಿರೋ ಅಪಾರ್ಥಕ್ಕೆಲ್ಲ ನಾಳೆ ಒಂದು ಇತಿಶ್ರೀ ಹಾಡಬೇಕು ಅನ್ನೋ ಉದ್ದೇಶದಿಂದನೇ ಅವ್ರನ್ನ ಕರೆಸ್ತಿದ್ದೀನಿ. ನೀವೇ ಅಕ್ಕಂಗೆ ರಾಹುಲ್ ಅಣ್ಣ ಒಳ್ಳೆ ಗಂಡು ಅಂತ ಹೇಳಿ ದಾರೆ ಎರಿಬೇಕು. ಹಾಗೆ ಮಾಡ್ತೀನಿ. ನಾಳೆ ಯಾವ ತೊಂದರೆನೂ ಆಗದೆ ಎಲ್ಲರೂ ರಾಹುಲ್ ಅಣ್ಣ ಮತ್ತೆ ಅಕ್ಕನ ಪ್ರೀತಿನ ಒಪ್ಕೊಳ್ಳಿ. ಹಾಗೆ ಮಾಡು ದೇವ್ರೆ. ಮದುವೆನ ಎಷ್ಟು ಗ್ರ್ಯಾಂಡಾಗಿ ಮಾಡಬೇಕು. ನಮ್ಮ ಮನೆ ಕೆಲಸದವರಿಂದ ಹಿಡಿದು ನೈಬರ್ಸು, ಆಫೀಸ್ ಸ್ಟಾಫು, ಫ್ರೆಂಡ್ಸು, ಫ್ಯಾಮಿಲಿ ಅಷ್ಟೇ ಅಲ್ಲ, ಪಬ್ಲಿಕ್ಕು ಬನ್ನಿ ಅಂತ ಪೇಪರಲ್ಲಿ ಆಮಂತ್ರಣ ಹಾಕಿಸ್ತೀನಿ. ಲಕ್ಷ ಜನ ಸೇರ್ಬೇಕು, ಹಂಗೆ ಮಾಡ್ತೀನಿ, ನೋಡ್ತಾರೆ. ಎಷ್ಟೋ ತಮ್ಮಂದ್ರು ಅವ್ರ ಅಕ್ಕನ ಮದ್ವೆನ ಅದ್ದೂರಿಯಾಗಿ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಅವ್ರ ಹತ್ರ ದುಡ್ಡಿಲ್ಲ ಅಂದ್ರೂ ಸಾಲ ಸೋಲ ಮಾಡ್ತಾರೆ. ತಮ್ಮಂದ್ರಿಗೆ ಅದು ಜವಾಬ್ದಾರಿ ಅಲ್ಲ, ಖುಷಿ.
ಇದಕ್ಕೆಲ್ಲ ನೀವೇ ಕಾರಣ. ಯಾರ ಕೈಲೂ ಆಗದಿರೋದನ್ನ ನೀವು ಮಾಡಿದ್ರಿ. ನಿಮ್ಮಲ್ಲಿ ನಿಮಗೆ ಗೊತ್ತಿಲ್ಲದೆ ಒಂದು ಮ್ಯಾಜಿಕ್ ಇದೆ. ಹೌದಾ? ಹೌದು, ಆದರೆ ಅದೇನು ಅಂತ ಕಂಡುಹಿಡಿಯೋಕ್ಕೆಲ್ಲ ಹೋಗಬೇಡಿ. ನಮ್ಮಲ್ಲಿರೋ ಕೆಲವು ಸೀಕ್ರೆಟ್ಸು ನಮಗೆ ಗೊತ್ತಾಗದೇ ಇರೋದು ಒಳ್ಳೆಯದು. ಒಟ್ಟಿನಲ್ಲಿ ಅಕ್ಕನ ಜೀವನ ಚೆನ್ನಾಗಿರ್ಬೇಕು, ಅದಕ್ಕೋಸ್ಕರ ತಾನೇ ನಾವು ಇದೆಲ್ಲ ಮಾಡ್ತಿರೋದು. ಹಸ್ಬೆಂಡು, ಇದೇ ಮಾತನ್ನ ನೀವು ನಾಳೆನೂ ಹೇಳ್ತೀರಾ? ಯಾಕೆ ಕೇಳ್ತಾ ಇದ್ದೀರಾ? ನಾಳೆ ಅಲ್ಲ, 100 ವರ್ಷ ಬಿಟ್ಟು ಕೇಳಿದ್ರು ನನ್ನ ಬಾಯಲ್ಲಿ ಇದೇ ಮಾತು ಬರೋದು. ಸರಿ, ಬೆಳಿಗ್ಗೆ ಬೇಗ ಹೇಳ್ಬೇಕು, ಮಲ್ಗಣ್ವಾ? ಆದ್ರೂ ಒಂದು ವಿಷಯ ಮಾತ್ರ ನೀವು ಹೇಳ್ತಾನೆ ಇಲ್ವಲ್ರಿ. ಏನು? ನಮ್ಮ ಅಚ್ಚು ಇಷ್ಟಪಟ್ಟಿರೋ ಹುಡುಗನ ಹೆಸರೇನ್ರಿ? ಯಾರು? ಅಮ್ಮ, ನೀವು ಇವತ್ತು ಮೊದಲನೇ ರಾತ್ರಿ ಶಾಸ್ತ್ರ ಮಾಡ್ಕೊಳಕ್ ಒಪ್ಲಿಲ್ಲ ಅಲ್ವಾ? ಅದಕ್ಕೆ ನಾನು ಹೇಳಲ್ಲ. ನೀವು ಹೇಳಿದ್ರು ಪರವಾಗಿಲ್ಲ ರೀ, ಶಾಸ್ತ್ರ ಅಂತ ಮಾತ್ರ ತಲೆ ತಿನ್ಬೇಡಿ. ಸರಿ, ನಾಳೆ ಅವ್ರು ಯಾರು ಏನು ಎಲ್ಲ ಗೊತ್ತಾಗತ್ತಲ್ವಾ? ಬನ್ನಿ ಮಲ್ಕೊಳ್ಳೋಣ. ಆಯ್ತು ಬಿಡಿ. ಹಸ್ಬೆಂಡು, ಪರ್ದೆ ಹಾಕಲ್ವಾ? ಇವತ್ತು ಯಾಕೋ ಬೇಡ ಅನಿಸ್ತದೆ. ದೇವ್ರೆ, ಅರ್ಚನಾ ಮನೆಯವರು ನಮ್ಮ ರಾಹುಲ್ನ ಒಪ್ಕೊಳ್ಳೋಂಗೆ ಮಾಡಪ್ಪ. ದೇವ್ರ ಹತ್ರ ಬೇಡ್ಕೊಪ್ಪ. ಆ ದೇವರ ಆಶೀರ್ವಾದ ತಗೊಂಡಾಯ್ತು, ಈಗ ಈ ದೇವರುಗಳ ಆಶೀರ್ವಾದ ಬೇಕು. ಅಯ್ಯೋ, ನಮ್ಮನ್ನ ಯಾಕಪ್ಪ ದೇವ್ರಿಗೆ ಹೋಲಿಸ್ತೀಯ ನೀನು? ಪ್ರಪಂಚದಲ್ಲಿ ಅಪ್ಪ ಅಮ್ಮನ ದೇವ್ರಿಗಿಂತ ದೊಡ್ಡವರು ಅಂತಾರೆ. ಅವ್ರ ಆಶೀರ್ವಾದ ಇದ್ರೆ ಜಗತ್ತನ್ನ ಗೆಲ್ಬೋದಂತೆ. ನನಗೆ ನೀವಿಬ್ರು ಅಪ್ಪ ಅಮ್ಮನ ಸ್ಥಾನದಲ್ಲಿದ್ದೀರ. ಸೊ ನಿಮ್ಮ ಆಶೀರ್ವಾದ ತುಂಬಾನೇ ಮುಖ್ಯ ಆಗುತ್ತೆ. ಆಶೀರ್ವಾದ ಮಾಡಿ. ನೀನು ಹೋಗೋ ಕೆಲಸ ಯಾವ ಅಡೆ ತಡೆ ಇಲ್ಲದೆ ಸುಸೂತ್ರವಾಗಿ ಆಗ್ಲಪ್ಪ. ಒಳ್ಳೇದಾಗ್ಲಿ. ಒಳ್ಳೇದಾಗಿ ರಾಹು, ನೀನೇನು ಅನ್ಕೊಂಡಿದ್ಯೋ ಎಲ್ಲ ನೆರವೇರ್ಲಿ. ಸರಿ ಸರಿ ಅಣ್ಣ, ಅದಕ್ಕೆ ರಾಹುಕಾಲ ಶುರು ಆಗೋಕ್ ಮುಂಚೆ ನಾವೆಲ್ಲ ಹೊರಟು ಬಿಡ್ಬೇಕು. ನಡೀರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.